ಪವರ್ ಫೋಕಸ್ ನಲ್ಲಿ ಒಂದು ಮೇಜರ್ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಚುನಾವಣೆಗೆ ಇನ್ನೇನು ದಿನಗಣನೆ ಬಾಕಿ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಏಪ್ರಿಲ್ 26ಕ್ಕೆ ನಡೆಯುತ್ತೆ. ಸೊ ನಾವು ಡೇಸ್ ನ ಕೌಂಟ್ ಡೌನ್ ಮಾಡಬಹುದು. ಸೊ ಹೀಗೆಲ್ಲ ಇರಬೇಕಾದ್ರೆ ಈಗ ಆಲ್ರೆಡಿ ಲಾಸ್ಟ್ 2-3 ಡೇಸ್ ಇಂದಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಎರಡು ಪಕ್ಷಗಳು ಜಾಹೀರಾತಿನ ಒಂದು ಅಸ್ತ್ರಕ್ಕೆ ಮೊರೆ ಹೋಗಿದ್ದಾರೆ. ಸೊ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ 2-3 ಡೇಸ್ ಕಾಂಗ್ರೆಸ್ ಅವರು ಬಿಜೆಪಿ ವಿರುದ್ಧ ಜಾಹೀರಾತಿನ ಅಸ್ತ್ರ ಅಂದ್ರೆ ಚೊಂಬಿನ ಅಸ್ತ್ರವನ್ನ ಪ್ರಯೋಗಿಸಿದ್ರು. ಅದಕ್ಕೆ ಕೌಂಟರ್ ಆಗಿ ಚಿಪ್ಪು ಅಂತ ಹೇಳಿ ಬಿಜೆಪಿ ಅವರು ಕೌಂಟರ್ ಅಟ್ಯಾಕ್ ಮಾಡಿದ್ರು. ಆದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಕಾಂಗ್ರೆಸ್ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಈಗ ಬರ ಪರಿಹಾರದ ಅನುದಾನದ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಅಂಡ್ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಇದು ಎಷ್ಟು ಮತಗಳಾಗಿ ಕನ್ವರ್ಟ್ ಆಗಬಹುದು, ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಆಗ್ತಿರುವಂತಹ ಮಲತಾಯಿ ಧೋರಣೆ ಏನು, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಸೊ ಅದಕ್ಕೆ ಕೇಂದ್ರ ಸರ್ಕಾರ ಏನ್ ಹೇಳ್ತು, ಇದೆಲ್ಲ ವಿಚಾರಗಳ ಬಗ್ಗೆ ಮೇಜರ್ ಅಪ್ಡೇಟ್ಸ್ ನ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ ಮತಬೇಟೆಗೆ ಅನುದಾನ ಅಸ್ತ್ರ. ಲೋಕಸಭೆ ಅಖಾಡದಲ್ಲಿ ಮತಬೇಟೆಗೆ ಅನುದಾನ ಬ್ರಹ್ಮಾಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸ್ತಾ ಇದೆ. ಬಿಜೆಪಿ ವಿರುದ್ಧ ಬರ ಪರಿಹಾರ ವಿಳಂಬವೇ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರ ಆಗಿದೆ. ಸುಪ್ರೀಂ ಅಂಗಳದಲ್ಲೂ ಕೂಡ ಮೇಲುಕೈಯನ್ನ ಸಾಧಿಸಿ ನಾಯಕರು ಹಂಗಾಮ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಅಭಯ ನೀಡಿದ್ರೂ ಕೂಡ ಕಾಂಗ್ರೆಸ್ ಪಡೆ ಮಾತ್ರ ಸುಮ್ಮನಾಗಿ ಕೂರ್ತಾ ಇಲ್ಲ. ಬಿಜೆಪಿ ಬತ್ತಳಿಕೆಯ ಎಲ್ಲ ಅಸ್ತ್ರವನ್ನ ಹಿಮ್ಮೆಟ್ಟಿಸುತ್ತಾ ಈ ಬರ ಪರಿಹಾರ, ಯಾಕೆಂದ್ರೆ ರಾಜ್ಯದ ಜನರಿಗೆ ರೈತರಿಗೆ ಸಂಬಂಧಪಟ್ಟಂತ ವಿಚಾರ. ಬಿಜೆಪಿಯ ರಾಮ ಮಂದಿರ, ಲವ್ ಜಿಹಾದ್ ಅಸ್ತ್ರಗಳಿಗೂ ಕೂಡ ಟಕ್ಕರ್ ಕೊಡಬಹುದು ಈ ಬರ ಪರಿಹಾರ. ಬಿಜೆಪಿ ವಿರುದ್ಧ ಜನಾಭಿಪ್ರಾಯ ಮೂಡಿಸೋದಕ್ಕೆ ಕಾಂಗ್ರೆಸ್ ಕಸರತ್ತನ್ನ ನಡೆಸ್ತಾ ಇದೆ. ಚೊಂಬು ಕೊಟ್ಟ ಮೋದಿ ಸರ್ಕಾರದ ವಿರುದ್ಧ ಬರ ಪರಿಹಾರದ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಸದ್ಯ ಕಾಂಗ್ರೆಸ್ ಮುಂದಾಗಿದೆ. ರಾಮ ಮಂದಿರ ಇರಬಹುದು, ಲವ್ ಜಿಹಾದ್ ಇರಬಹುದು, ಮತ್ತೊಂದು ಮಗದೊಂದು ಇರಬಹುದು. ಆದರೆ ಇದೆಲ್ಲದಕ್ಕೂ ಮೀರಿದ್ದು ರಾಜ್ಯದ ಅನ್ನದಾತ ಅನುಭವಿಸ್ತಾ ಇರುವಂತಹ ಕಷ್ಟ, ರಾಜ್ಯದಲ್ಲಿರುವಂತಹ ಬರ. ಸೊ ಈ ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಬರ ಪರಿಹಾರಕ್ಕೆ ಕೇಂದ್ರ ವಿಳಂಬ ಮಾಡ್ತಾ ಇದೆ ಅಂತ ಮತಕ್ಕೆ ಗಾಳ ಹಾಕೋದಕ್ಕೆ ಕಾಂಗ್ರೆಸ್ ಕಾಯ್ತಾ ಇದೆ. ಏಪ್ರಿಲ್ 29ರ ಒಳಗಾಗಿ ಪರಿಹಾರಕ್ಕೆ ಕ್ರಮ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಚುನಾವಣಾ ಆಯೋಗ ಒಪ್ಪಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಕೂಡ ನೀಡಿದೆ. ಕೇಂದ್ರ ಒಂದು ವಾರ ಎಂದ ಮೇಲೂ ಕೂಡ ಕಾಂಗ್ರೆಸ್ ಇವತ್ತು ಮತ್ತೆ ಪ್ರತಿಭಟನೆಯನ್ನ ನಡೆಸಿದೆ. ಅಲ್ಲಿವರೆಗೂ ಕಾಯೋ ಪೇಷನ್ಸ್ ಇವ್ರಿಗಿಲ್ಲ. ಕೇಂದ್ರ ಸರ್ಕಾರದಿಂದ ವಿಳಂಬ ಅಂತ ವಿಧಾನಸೌಧದಲ್ಲಿ ಪ್ರೊಟೆಸ್ಟ್ ಮೇಲೆ ಪ್ರೊಟೆಸ್ಟ್ ನಡೆಸಿದ್ರು. ಕೇಂದ್ರದ ವಿರುದ್ಧ ಪ್ರೊಟೆಸ್ಟ್ ನಲ್ಲಿ ಸಿಎಂ, ಡಿಸಿಎಂ ಸೇರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸೇರಿದಂತೆ ಸಚಿವರುಗಳು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಗೋ ಬ್ಯಾಕ್ ಮೋದಿ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. 18,172 ಕೋಟಿ ಬರ ಪರಿಹಾರ ಬರಬೇಕಾಗಿದೆ ರಾಜ್ಯಕ್ಕೆ. ಸಿದ್ದರಾಮಯ್ಯ ಏಟಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೊ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಾಜ್ಯ ಸರ್ಕಾರ ಒಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋದು ಇದೇ ಮೊದಲು ಅಂತ ಹೇಳ್ಬೋದು. ಸುಪ್ರೀಂನಲ್ಲಿ ಒಂದು ಹಂತದ ಜಯ ಕೂಡ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಸೊ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ, ಏನಂತ, ಇತ್ಯರ್ಥ ಮಾಡ್ಕೊಳ್ಳಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂತ ಹೇಳಿ. ಸೊ ಕೇಂದ್ರ ಸರ್ಕಾರ ಕೂಡ ಒಂದು ವಾರದ ಟೈಮ್ ಕೇಳಿದೆ, ಏಪ್ರಿಲ್ 29 ವರೆಗೂ ಕೂಡ. ಸೊ ಅಷ್ಟರಲ್ಲಿ ಇವತ್ತು ಕಾಂಗ್ರೆಸ್ ಮತ್ತೆ ಪ್ರತಿಭಟನೆ ಮಾಡ್ತು. ಸೊ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಏನ್ ಮಾತನಾಡಿದ್ರು, ಲೆಟ್ಸ್ ಲಿಸನ್. ಇವತ್ತವರಿಗೆ ₹1 ಬಿಡುಗಡೆ ಮಾಡಿಲ್ಲ. ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ, ನರೇಂದ್ರ ಮೋದಿಜಿ, ಅಮಿತ್ ಶಾ, ನೀವು ಯಾವ ಮುಖ ಒತ್ತುಕೊಂಡು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ? ಕರ್ನಾಟಕದ ನೆಲದ ಮೇಲೆ ಬರ್ಲಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಇವತ್ತವರಿಗೆ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ, ಅಮಿತ್ ಶಾ ಅವರೇ, ಮೀಟಿಂಗ್ ಮಾಡಿ 18,171 ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಮೇಲೆ ಬರ್ರಿ ಕರ್ನಾಟಕಕ್ಕೆ. ಇಲ್ಲ ಅಂದ್ರೆ ಓಟ್ ಕೇಳಕ್ ಹಕ್ಕಿಲ್ಲ. ನಿಮಗೆ ಯಾವುದೇ ಓಟ್ ಕೇಳ್ತಕ್ಕಂಥ ಹಕ್ಕಿಲ್ಲ, ನೈತಿಕತೆ ಇಲ್ಲ ಅಂತೇಳಿ ಇವತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನು ಇವತ್ತು ಅದ ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ? ನಿಮ್ ಪಾತ್ರ ಏನಿದ್ರಲ್ಲಿ? ಮತ್ತೆ ನಾನು ಟಿವಿ ಇದು ಪತ್ರಿಕೆ ಇದರಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಯಾವ ಮುಖ ಇಟ್ಕೊಂಡು ಮೋದಿ ಅವರು, ಅಮಿತ್ ಶಾ ಅವರು ಬೆಂಗಳೂರಿಗೆ ಬರ್ತಾರೆ ಕರ್ನಾಟಕ ಅಂತ. ನಾನ್ ನಿಮ್ಮನ್ನ ಕ್ವಶನ್ ಮಾಡಕ್ ಹೋಗ್ತೀನಿ, ಕಾಂಗ್ರೆಸ್ ಅವರೇ, ನೀವು ಖರ್ಗೆ ಅವರು ರಾಜ್ಯಸಭಾ ಪ್ರತಿಪಕ್ಷದ ನಾಯಕರು, ಸುಜಿತ್ ವಾಲಾ ಅವರು ರಾಜ್ಯಸಭಾ ಮೆಂಬರ್ ಏನೋ ಇರ್ಬೇಕನ್ನೋ, ನೀವ್ ಯಾವ ಮಕ್ಕ ಇಟ್ಕೊಂಡ್ ಬರ್ತೀರಾ? ಪಾರ್ಲಿಮೆಂಟ್ ಅಲ್ಲಿ ಬಾಯ ಬಿಚ್ಚಿಲ್ಲಲ್ಲಪ್ಪ, ನಿಮ್ಮ ಪ್ಲಾಸ್ಟರ್ ಹಾಕೊಂಡಿದ್ರಿ, ನಿಮ್ ಯೋಗ್ಯತೆಗೆ ಅಲ್ಲಿ ಪ್ಲಾಸ್ಟರ್ ಹಾಕೊಂಡು ಕೂತಿದ್ರಲ್ಲ, ನೀವು ಯಾವ ಯೋಗ್ಯತೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತೀರಾ? ನಿಮ್ಗೇನ್ ಅಧಿಕಾರ ಇದೆ ಕೇಳಕ್ಕೆ? ಯಾರು ನೀವು? ಹೂ ಆರ್ ಯು? ಕೇಳಕ್ ನಿಮ್ಗೇನ್ ಅಧಿಕಾರ? ಅಲ್ಲಿ ಕೇಳೋ ಜಾಗದಾಗ ಕೇಳಿಲ್ಲ,
ಇಲ್ಲಿ ಬಂದು ಮೋದಿಗೆ ಏನು ಅಧಿಕಾರ ಇದೆ, ಅಮಿತ್ ಶಾ ನಿಮಗೇನು ಅಧಿಕಾರ ಇದೆ? ಅಟ್ಲೀಸ್ಟ್ ಮೋದಿ ಅಮಿತ್ ಶಾ ಸ್ಯಾಂಕ್ಷನ್ ಮಾಡ್ತಾರೆ ಹಣನ. ಈಗ ಬಿಡುಗಡೆ ಮಾಡೋದು ಮೋದಿ ಅಮಿತ್ ಶಾನೇ, ನೀವಲ್ಲ ಬಿಡುಗಡೆ ಮಾಡೋದು. ನಿಮ್ ಯೋಗ್ಯತೆಗೆ ಹಣ ಬಿಡುಗಡೆ ಮಾಡಿಸ್ಕೊಳಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ಎಸ್, ಈ ಎಲ್ಲ ಹೇಳಿಕೆಗಳು ಮತ್ತೆ ಇಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ರಾಜ್ಯ ಬಿಜೆಪಿ ವಕ್ತಾರರು ಅಶ್ವಿನಿ ಶಂಕರ್ ಅವರು ಕೂಡ ಇದ್ದಾರೆ. ನಮಸ್ತೆ ಅಶ್ವಿನಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ಜೊತೆಗೆ ಹಿರಿಯ ಪತ್ರಕರ್ತರು ಬಿ ವಿ ಶಿವಶಂಕರ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ಮೊದಲನೇದಾಗಿ ನಾನು ನಿಮ್ಮ ಹತ್ರನೇ ಮಾತನಾಡ್ಬಿಡ್ತೀನಿ, ನಿಮ್ಮ ಹತ್ರ ಒಂದು ಕ್ಲಿಯರ್ ಪಿಕ್ಚರ್ ತೆಗೆದುಕೊಳ್ತೀನಿ. ಹಿರಿಯ ಪತ್ರಕರ್ತರು ತಾವು ಹಲವಾರು ವಿಚಾರಗಳನ್ನ ಇಲ್ಲಿವರೆಗೂ ಗಮನಿಸಿರ್ತೀರಿ, ಹಲವಾರು ಘಟನೆಗಳನ್ನ ಗಮನಿಸಿರ್ತೀರಿ. ಸರ್ ಇವತ್ತಿನ ಬೆಳವಣಿಗೆ ಅಂದ್ರೆ ಈ ಅನುದಾನದ ವಿಚಾರವನ್ನ ಒಂದು ದೊಡ್ಡ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಸರ್ಕಾರ ಬಳಸ್ಕೊಳ್ತಾ ಇರೋದು. ಕೋರ್ಟ್ ಮೆಟ್ಟಿಲೇರಿ ಕೋರ್ಟ್ ಇಂದ ಒಂದು ಸೂಚನೆ ಬಂದು ಅದಕ್ಕೆ ಕೇಂದ್ರ ಸರ್ಕಾರ 1 ವಾರಗಳ ಟೈಮ್ ತೆಗೆದುಕೊಂಡ ಮೇಲೂ ಕೂಡ ಪ್ರತಿಭಟನೆ ಅಥವಾ ಈ ಜಾಹೀರಾತಿನ ಅಸ್ತ್ರಗಳು ಅಥವಾ ಬರ ಪರಿಹಾರ ಕೇಳ್ತಾ ಇದೀವಿ, ಈ ಎಲ್ಲ ವಿಚಾರಗಳು ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಸರ್? ಇದು ಏನಂದ್ರೆ ಎಲೆಕ್ಷನ್ ಸಮಯ ಹೇಳಿ ಕೇಳಿ ಈ ಚುನಾವಣಾ ಸಂದರ್ಭದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ತಮಗೆ ಸಾಧ್ಯವಾದಂತಹ ಎಲ್ಲ ಅಸ್ತ್ರಗಳನ್ನು ಬಳಸ್ಕೊಳ್ಳೋದು ಸಹಜ. ಅದರಲ್ಲೂ ಕೂಡ ಕಾಂಗ್ರೆಸ್ ಅವರಿಗೆ ಈ ತರದೊಂದು ಬರ ಪರಿಹಾರದ ವಿಚಾರ ಸಿಕ್ಕಿದ್ದಾಗ ಅವರು ಅದನ್ನ ಸಹಜವಾಗಿ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅದೇ ತರ ಬಿಜೆಪಿಯವರು ಅಷ್ಟೇನೆ, ಅವರು ಕೂಡ ಇವರೇನೋ ಎಲ್ಲಿ ಈ ಪಬ್ಲಿಕ್ ಡಿಸ್ಕೋರ್ಸ್ ಅಂತ ಹೇಳ್ತಾರಲ್ಲ, ಸಾರ್ವಜನಿಕವಾದಂತ ಒಂದು ಚರ್ಚೆಗಳು ಇವೆಲ್ಲವೂ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇರ್ತಾ ಇತ್ತು ಕರ್ನಾಟಕದಲ್ಲಿ. ಇವತ್ತಿಗೆ ಜನಗಳಿಗೆ ಒಂದು ಸೋಜಿಗ ಅಂತ ಅನ್ನಿಸ್ತಾ ಇರೋದು ಏನಂತಂದ್ರೆ ಅದರ ಲೆವೆಲ್ ಎಷ್ಟು ಕೆಳಗಡೆ ಇಳಿದೆ. ಒಬ್ರು ಚೊಂಬು ಅನ್ನೋದು, ಇನ್ನೊಬ್ರು ಚಿಪ್ಪು ಅನ್ನೋದು ಈ ಮಟ್ಟಕ್ಕೆ ಬಂದಿದೆ. ಇದ್ರ ಬಗ್ಗೆ ಜನ ಒಂದ್ ರೀತಿನಲ್ಲಿ ನಮ್ಗೆ, ಯಾಕಂದ್ರೆ ನಾವು ಮೀಡಿಯಾದವರಾಗಿರೋದ್ರಿಂದ ನಮಗೂ ಕೂಡ ಒಂದಷ್ಟು ಪಲ್ಸ್ ಮತ್ತೆ ಫೀಡ್ಬ್ಯಾಕ್ಸ್ ಬರ್ತಾ ಇರುತ್ತೆ. ಜನ ಇದನ್ನೇನು ಅಷ್ಟು ಲೈಕ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ, ಇದನ್ನ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ. ಇದನ್ನ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ. ಆನ್ ದಿ ಅದರ್ ಹ್ಯಾಂಡ್ ನಿಮ್ಗೆ ವಿಷಯಗಳಿದ್ರೆ, ನಿಮ್ಗೆ ಇಶ್ಯೂಸ್ ಇದ್ರೆ ಅದನ್ನ ನೇರವಾಗಿ, ಅಂದ್ರೆ ಇದು ಸರಿಯಾದ ರೀತಿಯಲ್ಲಿ ಸಭ್ಯತೆಯಿಂದ ಒಂದು 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 ಘನತೆಯಿಂದ ಜನಗಳನ್ನ ನೀವು ಪ್ರತಿನಿಧಿಸ್ತಾ ಇದ್ದೀರಾ. ಆ ಜನಗಳ ಒಂದು ಆಶೋತ್ತರಗಳು, ಜನಗಳ ಒಂದು ಆತಂಕಗಳು, ಅದನ್ನ ಸರಿಯಾದ ರೀತಿಯಲ್ಲಿ ವಾಯ್ಸ್ ಮಾಡಿ ಅಂತ ಜನ ಹೇಳೋ ತರ ಇದೆ. ಇದು ಎರಡೂ ಕಡೆಯವರಿಗೆ, ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಬ್ರು ಕೂಡ ಹೊರತಲ್ಲ ಇದಕ್ಕೆ, ಈ ಮಾತಿಗೆ. ಫಾರ್ ಎಕ್ಸಾಂಪಲ್, ಒಂದು ಆಶ್ಚರ್ಯಕರವಾದಂತ ವಿಚಾರ ಏನು ಅಂದ್ರೆ, ಜನಗಳಿಗೆ ಒಂದು ಸ್ವಲ್ಪ ಸೋಜಿಗ ಹುಟ್ಟಿಸಿದ್ದು, ಇವನ್ ಪ್ರಧಾನಮಂತ್ರಿಯವರು ಕೂಡ ಯಾವುದೋ ಒಂದು ಉಮೇದಿನಲ್ಲಿ ಕಾಂಗ್ರೆಸ್ ನ ಒಂದು ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡುವಾಗ ಇದು ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ ಅಂತ ಹೇಳ್ತಾ ಅವ್ರಿಗೆ ಹಿಂದೂಗಳಿಗೆ ಹೇಳ್ತಾರೆ, ನೋಡಿ ನೀವೇನಾದ್ರೂ ಕಾಂಗ್ರೆಸ್ ಅನ್ನ ಗೆಲ್ಸಿದ್ರೆ ಹಿಂದೂ ಹೆಣ್ಮಕ್ಳ ಮಂಗಳಸೂತ್ರನ ಕಿತ್ತು ಮುಸ್ಲಿಂ ಅವರು ಕೊಡ್ತಾರೆ ಅನ್ನುವಂಥದ್ದು. ಅವಾಗ ಏನಾಗುತ್ತೆ, ಅದಕ್ಕೆ ಸಹಜವಾದಂತ ಪ್ರತಿಕ್ರಿಯೆ ಇವ್ರ ಕಡೆಯಿಂದ ಬರುತ್ತೆ. ಇಲ್ಲಿ ಕಾಂಗ್ರೆಸ್ ಅವ್ರದ್ದು ಏನಂತಂದ್ರೆ ಇವರು ರಾಜಕೀಯ ಮಾಡ್ತಾ ಇರೋತರ. ಈಗ ಯಾಕಂದ್ರೆ ಬರ ಪರಿಹಾರದ ಬಗ್ಗೆ ನಿಜವಾಗ್ಲೂ ಕೂಡ ಇವರಿಗೆ ಕಾಳಜಿ ಇದ್ರೆ ಇದನ್ನ ಈ ರಾಜಕೀಯ ಮಾಡೋದ್ರ ಬದಲು ಸರಿಯಾದಂತ ವಿಷಯ, ಅಂದ್ರೆ ಈಗ ನಿಜವಾಗ್ಲೂ ರೈತರಿಗೆ ಇರುವಂತ ಸಂಕಷ್ಟ ಏನಿದೆ ಅದನ್ನ ಪರಿಹರಿಸೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಈ ಕೋಡ್ ಆಫ್ ಕಂಡಕ್ಟ್ ಅನ್ನೋದು ಅಡ್ಡ ಬರೋದಿಲ್ಲ. ಚುನಾವಣಾ ನೀತಿ ಸಂಹಿತೆ ಅನ್ನೋದಿದೆಯಲ್ಲ, ಅದು ಬರ ಪರಿಹಾರ ಕೊಡೋದಕ್ಕೋಸ್ಕರ ಅದಕ್ಕೇನು ಅಡ್ಡ ಬರೋದಿಲ್ಲ. ರಾಜ್ಯ ಸರ್ಕಾರ ಕೂಡ ಬರೀ 2,000 ರೂಪಾಯಿ ಕೊಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಈಗ ಈ NDRF ನಾರ್ಮ್ ಪ್ರಕಾರ 1 ಹೆಕ್ಟೇರ್ಗೆ 7,500 ರೂಪಾಯಿ ಕೊಡ್ಬೇಕು. ಅಂದ್ರೆ ಇನ್ಪುಟ್ ಸಬ್ಸಿಡಿ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಬರ ಆಗ್ಲಿ ಅಥವಾ ಪ್ರವಾಹ ಆಗ್ಲಿ ಈ ತರ ಬಂದಾಗ ಈ ಬೆಳೆ ನಾಶ ಆದ್ರೆ ಬೆಳೆ ನಾಶಕ್ಕೆ ಪರಿಹಾರ ಇದೆಯಲ್ಲ, ಅದು ನಿಮ್ಗೆ 1 ಹೆಕ್ಟೇರ್ಗೆ 7,500 ರೂಪಾಯಿ ಕೊಡ್ಬೇಕು. ಇದರಲ್ಲಿ ಇದು ರೈತರಿಗೆ 2,000 ರೂಪಾಯಿ ಕೊಟ್ಟು ಸುಮ್ಮನೆ ಆಗಿದೆ ರಾಜ್ಯ ಸರ್ಕಾರ. ಹಾಗಿರುವಾಗ ಅವರ ಒಂದು, ಅಂದ್ರೆ ಪರಿಹಾರವನ್ನ ಹೆಚ್ಚಿಸೋದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ಬೇಕಾಗಿತ್ತಲ್ಲ ಅಂತ, ಒಂದು ಚೆಂಬು ಅಂತ ಹೇಳೋದ್ರ ಬದಲು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಅಷ್ಟೇನೆ, ಇಷ್ಟು ರೇಜಿಗೆ ಮಾಡ್ಕೋಬಾರ್ದಾಗಿತ್ತು ಈ ವಿಷಯನ. ಯಾಕೆಂತಂದ್ರೆ ಸೆಪ್ಟೆಂಬರ್ ನಲ್ಲಿ ಬರ ಡಿಕ್ಲೇರ್ ಆಯ್ತು, ರಾಜ್ಯ ಸರ್ಕಾರ ಡ್ರೌಟ್ ಅನ್ನ ಡಿಕ್ಲೇರ್ ಮಾಡ್ತು. ಆಮೇಲೆ ಮಿಡ್ ಅಕ್ಟೋಬರ್ 3 ಮೆಮೊರಾಂಡಮ್ ಕಳಿಸಿದ್ರು. ಹಿಂಗಿರುವಾಗ ಅವತ್ತಿಗೆನೆ ಅವರು ಆಕ್ಟ್ ಮಾಡಿ ಒಂದಷ್ಟು NDRF ನಲ್ಲಿ ಇವರು 37,000 ಇದು ನಷ್ಟ ಆಗಿದೆ ಅಂತ ಹೇಳಿದ್ರು ಕೂಡ 18,000 ರೂಪಾಯಿ ಕೇಳಿದ್ರು, 18,000 ಕೋಟಿ ಬೇಕು ಅಂತ ಕೇಳಿದ್ರು. 18,000 ಅಲ್ಲದೆ ಹೋದ್ರು ಕೂಡ 3,800ಕ್ಕೆ ಅಪ್ರೂವ್ ಆಗಿರೋದು ನಮಗೆ ಗೊತ್ತಿದೆ. ಅಂದ್ರೆ ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಹೆಡೆಡ್ ಒಂದು ಕಮಿಟಿ ಇದೆಯಲ್ಲ, ಅದು 3,800
ಕೋಟಿ ರೂಪಾಯಿನ ಇದು ರೆಕಮೆಂಡ್ ಮಾಡಿದೆ. ಅದರಲ್ಲಿ ಒಂದು ಭಾಗಶಃ ರಿಲೀಸ್ ಮಾಡಿದ್ರೆ ಇಷ್ಟು ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇದು ಈ ರಾಜಕೀಯ ಇಲ್ಲಿವರೆಗೂ ಬಂದಿದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಇದು ಸ್ವಲ್ಪ ಜನಗಳಿಗೆ ನಿಜ ಹೇಳ್ಬೇಕು. ಇವರು ನಮ್ಗೇನು ಕೊಡ್ತಾ ಇಲ್ಲ, ಬಿಜೆಪಿನೂ ಕೇಂದ್ರ ಸರ್ಕಾರದಿಂದ ನಮ್ಗೇನು ಬರ್ತಾ ಇಲ್ಲ ಅನ್ನೋದು ಕೂಡ ಅರೆ ಸುಳ್ಳು. ಯಾಕಂದ್ರೆ ಒಂದ್ ಕಡೆ ಹೇಳ್ತಾರೆ ನಾವು ₹1 ಕೊಟ್ರೆ 13 ಪೈಸಾ ಮಾತ್ರ ಬರುತ್ತೆ ಅಂತ. ಈ 13 ಪೈಸಾ ಯಾವ್ದೋ ಲೆಕ್ಕ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಟ್ಯಾಕ್ಸ್ ಡೆವಲ್ಯೂಷನ್ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಮಾತ್ರ ಖರ್ಚು ಮಾಡೋದಲ್ಲ, ನಮ್ಮ ರಾಜ್ಯ ಕರ್ನಾಟಕದಲ್ಲಿರುವಂತ ಜನಗಳ ವೆಲ್ಫೇರ್ ಸ್ಕೀಮ್ಸ್ ಗೆ ಅವರು ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ಕಿಸಾನ್ ಸಮ್ಮಾನ್ ಯೋಜನಾ ಅಂದ್ರೆ ಅಲ್ಲಿ ಕೇಂದ್ರ ಸರ್ಕಾರ ಒಬ್ಬ ರೈತನಿಗೆ ₹6,000 ಕೊಡ್ತಾರೆ. ₹6,000 ಅಂದ್ರೆ ಒಂದು ಸುಮಾರು 30ರಿಂದ 40 ಲಕ್ಷ ರೈತರಿಗೆ ಅದು ರೀಚ್ ಆಗಿರುತ್ತೆ. ಅದೇ ರೀತಿ ಜಲ್ ಜೀವನ್ ಮಿಷನ್ ಅಂತ ಇದೆ, ಅಂದ್ರೆ ಮನೆ ಮನೆಗೆ ನೀರು ಕೊಡೋದು, ಅದಕ್ಕೆ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾ ಇರುತ್ತೆ. ಅದೇ ರೀತಿನಲ್ಲಿ ಇವಾಗ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ನೌಕರರು ಕೂಡ ಕರ್ನಾಟಕದಲ್ಲಿ ಇರ್ತಾರೆ. ಅವರ ಸಂಬಳ, ಅವ್ರ ಸಂಬಳ, ಅವ್ರ ಸಾರಿಗೆ, ಇಂಥದಕ್ಕೆಲ್ಲ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾ ಇರುತ್ತೆ. ಹಾಗಾಗಿ ಈ ಕಾಂಗ್ರೆಸ್ ಅವರು ಕೂಡ ನಿಜ ಹೇಳಿ ಆಮೇಲೆ ರಾಜಕೀಯ ಮಾಡ್ಬೇಕು. ಸರ್ ಒಟ್ಟಾರೆ ಅಂದ್ರೆ ನೀವು ಹೇಳ್ತಾ ಇರೋದು ಏನಂದ್ರೆ ಎಲ್ಲಾ ಕೊಟ್ಟಿದೀವಿ ಅಂತ ಕೇಂದ್ರ ಹೇಳೋದು ಎಷ್ಟು ಸುಳ್ಳು, ಏನು ಕೊಟ್ಟಿಲ್ಲ ಅಂತ ರಾಜ್ಯ ಹೇಳ್ತಾ ಇರೋದು ಅಷ್ಟೇ ಸುಳ್ಳು ಅಂತ. ಏನು ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ 37,000 ಕೋಟಿ ರೂಪಾಯಿ ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಇಂದ ಬಂದಿದೆ. ಅದೇನು ಇದು ಎಸ್ಟಿಮೇಟೆಡ್. ಆದ್ರೆ ಏನಾಯ್ತು ಅಂತಂದ್ರೆ ಈ ಸಾರಿ 23-24 ಒಂದು ಸಾಲಲ್ಲಿ ಅಂದ್ರೆ ವರ್ಷದಲ್ಲಿ GST ಕಲೆಕ್ಷನ್ ನಿಮ್ಗೆ ನಿರೀಕ್ಷೆ ಮೀರಿ ಜಾಸ್ತಿ ಆಯ್ತು. ಹಾಗಾಗಿ ನಮಗೆ 37,000 ಕೋಟಿ ಬರ್ಬೇಕಾಗಿದ್ದು ಕರ್ನಾಟಕಕ್ಕೆ 42,000 ಕೋಟಿ ಬಂದಿದೆ. ಅದು ನಿಜಾನೇ ಅಲ್ವೇ? ಈಗ ಒಂದು ಕರೆಕ್ಟ್ ಇದೆ, ಏನಂತಂದ್ರೆ 4.6% ಇದ್ದಿದ್ದು ನಮ್ಮ ಶೇರು 3.7% ಇಳಿಸಿದ್ದಾರೆ. ಅದರಿಂದ ಸ್ವಲ್ಪ ನಷ್ಟ ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ 37,000 ಕೋಟಿ ಬರ್ಬೇಕಾಗಿದ್ದು 42,000 ಕೋಟಿಗೆ ಬಂದಿರೋದು ಕೂಡ ನಿಜಾನೇ. ಹೇಳಿ ಅನುದಾನದ ಬಗ್ಗೆ ಹೇಳಿ ನೀವು ಹೇಳ್ಬೇಕು. ಏನಂತಂದ್ರೆ 1% ಕಮ್ಮಿ ಮಾಡಿದ್ದೀರಾ, ಅದು ತಪ್ಪು ಮಾಡಿ ಅಂದ್ರೆ ನಮ್ಗೆ ಅದು ಈ ರೀತಿಯಲ್ಲಿ. ಸೊ ಇಲ್ದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಬರೀ ರಾಜಕೀಯಕ್ಕೋಸ್ಕರ ಇಂತ ವಿಚಾರಗಳನ್ನ ಬಳಸ್ಕೊಂಡಂಗಾಗುತ್ತೆ. ಸೊ ನಾನು ಎರಡು ಪಾರ್ಟಿಯವರಿಗೆ ಅಂದ್ರೆ ಇದು ಕಾಂಗ್ರೆಸ್ ಮತ್ತೆ ಬಿಜೆಪಿನೂ ಅಷ್ಟೇನೆ ನೋಡಿ, ಅವರು ಬರ ಪರಿಹಾರ ಕೊಡದೆ ಕಾಂಗ್ರೆಸ್ ಅನ್ನ ಸುಮ್ನೆ ಬ್ಲೇಮ್ ಮಾಡ್ತಾ ನೀವು ಚಿಪ್ ಕೊಟ್ರಿ ಅಂತಂದ್ರೆ ಜನ ಹೇಗೆ ಅಪ್ರಿಶಿಯೇಟ್ ಮಾಡ್ಬೇಕು? ಈಗ ಅವರು ಬಿಜೆಪಿ ಸರ್ಕಾರ ಅಂದ್ರೆ ಅದ್ರಲ್ಲೂ ನಿರ್ಮಲಾ ಸೀತಾರಾಮನ್ ಅವರು ಒಂದು ಮಾತು ಹೇಳಿದ್ರು, ಏನಂತಂದ್ರೆ ನಾವು ಬರ ಪರಿಹಾರ ಕೊಡ್ಬೇಕು ಅಂತ ಇದ್ವಿ, ಅಷ್ಟರಲ್ಲಿ ಎಲೆಕ್ಷನ್ ಅನೌನ್ಸ್ ಆಗೋಯ್ತು, ಕೋಡ್ ಆಫ್ ಕಂಡಕ್ಟ್ ಅಡ್ಡ ಬಂತು ಅಂತ. ಅದ್ರ ನಿಜ ಏನಂದ್ರೆ ಕೋಡ್ ಆಫ್ ಕಂಡಕ್ಟ್ಗೂ ಇದಕ್ಕೂ ಪರಿಹಾರಕ್ಕೂ ಸಂಬಂಧ ಇಲ್ಲ. ಎಲೆಕ್ಷನ್ ಕಮಿಷನ್ ಮುಂಚೆನೆ ಹೇಳಿದ ಬರ ಪರಿಹಾರ ಕೊಡೋದಕ್ಕೆ ಸಂಬಂಧ ಇದಿಲ್ಲ. ಆಮೇಲೆ ಎರಡನೇದವ್ರು ಹೇಳಿದ್ರು, ಇಲ್ಲಿ ಮೆಮೊರಾಂಡಮ್ ಕರ್ನಾಟಕ ಸರ್ಕಾರದಿಂದ ಡೆಲ್ಲಿಗೆ ಮೆಮೊರಾಂಡಮ್ ಹೋಗಿದ್ದು ಲೇಟ್ ಆಯ್ತು ಅಂತ. ಅದು ಕೂಡ ಸರಿಯಲ್ಲ. ಯಾಕೆ ಅಂತಂದ್ರೆ ನಮ್ಮ ಸೌತ್ ವೆಸ್ಟ್ ಮಾನ್ಸೂನ್ ಇದೆಯಲ್ಲ, ಅಂದ್ರೆ ಮುಂಗಾರು, ಅದು ಮುಗಿಯೋದೇ ಅಕ್ಟೋಬರ್ ಎಂಡ್ವರೆಗೂ ಮುಂಗಾರು ಇರುತ್ತೆ. ಆ ಮುಂಗಾರು ಮುಗಿದ ಮೇಲೆ ತಾನೇ ಅದರ ಒಂದು ಪರಿಣಾಮ ಏನು ಅಂತ ಗೊತ್ತಾಗೋದು. ಹಾಗೆ ನೋಡಕ್ ಹೋದ್ರೆ ಸೆಪ್ಟೆಂಬರ್ ನಲ್ಲೇ ಕೊಟ್ಟಿರೋದು ಸಕಾಲದಲ್ಲಿ, ಅಂದ್ರೆ ಇನ್ನೂ ಸ್ವಲ್ಪ ಬೇಗನೆ ಕೊಟ್ಟಿದ್ದಾರೆ ಮೆಮೊರಾಂಡಮ್ ಅಂತ. ಸೊ ಹಾಗಾಗಿ ಅವರು ರಾಜಕೀಯ ಮಾಡಬಾರ್ದಾಗಿತ್ತು, ಅವರು ಸುಳ್ಳು ಹೇಳಬಾರ್ದಾಗಿತ್ತು. ಅದೆಲ್ಲದೆ ಇವಾಗ ಅದನ್ನ ಅವ್ರವ್ರ ಕೆಲಸ ಅವ್ರು ಮಾಡಿ ಇವತ್ತು ಎಲೆಕ್ಷನ್ ಹೋಗಿದ್ದಿದ್ರೆ ಜನಗಳಿಗೆ ನಿಜವನ್ನ ಇಟ್ಟು ನೋಡಿ ನಾವು ಈ ಕೆಲಸ ಮಾಡಿದ್ದೀವಿ, ನನಗೆ ವೋಟ್ ಮಾಡಿ ಅಂತ ಕೇಳಿದ್ರೆ ನಾನು ಅದೇ ಪಾಯಿಂಟ್ ಅಲ್ಲಿ ಇದ್ದೀನಿ. ಈಗ ಜಾಹೀರಾತುಗಳನ್ನ ಪತ್ರಿಕೆಗಳಲ್ಲಿ ಪುಟಗಟ್ಲೆ ಇವ್ರುಗಳು ಚೊಂಬು ಚಿಪ್ಪು ಮತ್ತೊಂದು ಮಗದೊಂದು ಡೇಂಜರು ಅಂತ ಕೊಡ್ತಿದ್ರಲ್ಲ, ಯಾಕೆ ಸರ್ 25 ಜನ ಬಿಜೆಪಿಯಿಂದ ಸಂಸದರ ಆಯ್ಕೆ ಆದ್ರಲ್ಲ, 25 ದಿನ ಒಬ್ಬೊಬ್ರು ಅವ್ರವ್ರ ಕ್ಷೇತ್ರಕ್ಕೆ ಅವ್ರವ್ರು ಏನೇನ್ ತಂದ್ರು ಅನ್ನೋದೇ ದೊಡ್ಡದಾಗಿ ಜಾಹೀರಾತು ಕೊಡ್ಬೋದಾಗಿತ್ತಲ್ಲ ಸರ್? ವೈ ಡೋಂಟ್ ದೇ ಡೂ ದಟ್? ಹೌದು ಅಲ್ಲ, ಹಾಗಂತ ಯಾರು ಇಲ್ಲಿ 25 ಜನದಲ್ಲಿ ಯಾರು ಏನು ಕೆಲಸ ಮಾಡಿಲ್ಲ ಅಂತಾನೂ ಅಲ್ಲ. ಜಾಹೀರಾತು ಕೊಡ್ಬೋದಿತ್ತಲ್ಲ ಸರ್, ಇನ್ಸ್ಟೆಡ್ ಆಫ್ ಚಿಪ್ ತೋರಿಸಿ ಇಷ್ಟು ಚೀಪ್ ಪಾಲಿಟಿಕ್ಸ್ ಇಳಿಯೋ ಬದಲು ದೇ ಕುಡ್ ಹ್ಯಾವ್ ಮೇಂಟೈನ್ ದೇರ್ ಡಿಗ್ನಿಟಿ ಅಲ್ವಾ? ದೇ ಕುಡ್ ಹ್ಯಾವ್ ಮೇಂಟೈನ್ ದೇರ್ ಡಿಗ್ನಿಟಿ ಕಾರ್ಡ್ ಅಂತ ಹೇಳ್ತಾರೆ, ಒಂದು ರಿಪೋರ್ಟ್ ಕಾರ್ಡ್ ಅಂತ ಹೇಳ್ತಾರೆ. ನಿಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ನೀವೇ ಕೊಡಬಹುದಾಗಿತ್ತು. ನೋಡಿ ನಮ್ಗೆ MP ಲ್ಯಾಡ್ ಫಂಡ್ಸ್ ಇಂದ ಇಷ್ಟು ಬಂತು, ಇಂತಿಂತದನ್ನ ಮಾಡಿದೆ. ಈಗ ಮೈಸೂರು MP ಹೇಳ್ತಾರೆ, ನಾನು ಬೆಂಗಳೂರು ಮತ್ತೆ ಮೈಸೂರು ಕಾರಿಡಾರ್ ಹೇಳಿ ಅಂದ್ರೆ ಎಲ್ಲಾ ಇವಾಗ ಬೆಂಗಳೂರು ಸೆಂಟ್ರಲ್ ನ PC ಮೋಹನ್, ಬೆಂಗಳೂರು ನಾರ್ತ್ ನ ಸದಾನಂದ ಗೌಡ, ಆಮೇಲೆ ಬೆಂಗಳೂರು ಸೌತ್ ನ ತೇಜಸ್ವಿ, ಹೇಳಬಹುದಾಗಿತ್ತು.